ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಟೈಮ್ ಬಂದು 6:30 ಆಗಿತ್ತು. ನಮ್ಮ ಅಣ್ಣಾರು ಬೆಂಕಿ ಕಾಯಿಸ್ಕೊಂತ ಇದ್ರು ರೋಡ್ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತೀನಿ ಅಂತ ಆ ಕಡೆ ತಿರುಗ್ತಾ ಇದ್ರು. ನಾನು ಅಲ್ಲಿಂದ ಕೆಳಗಡೆ ಬಂದೆ. ಮನೆ ಹತ್ರ ಬಂದು ದೇವಸ್ಥಾನದ ಹತ್ರ ಬಂದೆ. ದೇವಸ್ಥಾನದ ಹತ್ರ ನೀರು ಹಾಕ್ಬಿಟ್ಟು ಬಾಗಿಲಿಗೆ ಕಸ ಹೊಡೆದ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೂವಿಟ್ಟು ಹಿಂದೆ ದೇವಸ್ಥಾನದ ಹಿಂದಗಡೆ ಆಂಜನೇಯ ಮತ್ತು ಸರ್ಪ ಇದೆ, ಅಲ್ಲೂ ಕೂಡ ಹೂವಿಟ್ಟು ರಂಗೋಲಿ ಎಲ್ಲ ಹಾಕಿ ನಮಸ್ಕಾರ ಮಾಡಿ ದೇವಸ್ಥಾನದ ಮೆಟ್ಲೆಲ್ಲ ತೊಳೆದ್ಬಿಟ್ಟು ಮೆಟ್ಲು ಕೆಳಗಡೆನೂ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದೆ. ಆಮೇಲೆ ರಂಗೋಲಿದೊಂದು ವ್ಯೂ ತಗೊಂಡೆ. ನೆಕ್ಸ್ಟ್ ನಮ್ಮ ಡ್ಯೂಟಿ ಸ್ಟಾರ್ಟ್ ಆಯಿತು. ಹಾಲು ನಮ್ಮ ಮಾವ ಕರಿತಾ ಇದ್ರು. ಇನ್ನಲ್ಸಿಂದು ಹಾಲನ್ನು ಕರ್ಕೊಂಬಿಟ್ಟು ನಮ್ಮ ದೊಡ್ಡಳೆ ಮೈಯನು ಬಂದಿದ್ದ ಊರಿಂದ, ಆಮೇಲೆ ಚಿಕ್ಕಳೆ ಮೈಯನು ಇದ್ದ, ಅವ್ರ ಹತ್ರ ಸೈಕಲಲ್ಲಿ ಹಾಲನ್ನು ನಿಕ್ಕಿಸ್ಕೊಂಡು ಬರ್ತಾಯಿದ್ದೆ. ಟೈಮ್ ನೋಡಿದರೆ 7:30 ಆಗಿತ್ತು. 7:30 ಆದ್ರೂ ಮಂಜು ಕವಿತ್ಕೊಂಡಿತ್ತು. ಊರಲ್ಲಿ ನಮ್ಮ ಅಣ್ಣನ ಪಾಪನ ನಾಮಕರಣ ಇರೋದ್ರಿಂದ ಸೌದೆ ಕಡಿಯೋಕೆ ಹೋಗೋಕ್ಕೆ ಅಂತೆಲ್ಲ ಅದರಲ್ಲಿ ನಮ್ಮ ಅಣ್ಣ ಆಯ್ ಅಂತ ಹೇಳ್ತಾ ಇದ್ದಾನೆ ನೋಡಿ. ನೆಕ್ಸ್ಟು ಹಾಲು ಹಾಕೋಣ ಅಂತ ಬಂದು ಹಾಲು ಹಾಕಾದ್ಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬಿಸ್ಕೆಟ್ ಎಲ್ಲ ತಗೊಂಡ್ಬಿಟ್ಟು ಆಚೆ ಬಂದು ನೋಡಿದ್ರು ಫುಲ್ಲು ಮಂಜು, ಫುಲ್ ಕತ್ಲೆ ಥರ ಆಗ್ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ತಿಂಡಿ ಎಲ್ಲ ತಿನ್ಕೊಂಡು ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ನೋಡಿ ಯಾವ ಥರ ಕೊಡ್ಲೆ ಕೊಡ್ತಿದ್ದಾವೆ ಮಕ್ಕಳೆಲ್ಲ. ಒಬ್ಬ ಅಂತೂ ಮಂಚದಡಿ ಉತ್ಕೊಂಡ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಆಚೆ ಕರೆದ್ರು ಬರ್ತಾ ಇರಲಿಲ್ಲ. ಆಮೇಲೆ ಲಾಸ್ಟಿಗೆ ಆಚೆ ಬಂದ್ಬಿಟ್ಟು ಎಲ್ಲರೂ ಮನೇಲಿ ಕೂಗಾಡ್ತಾ ಇದ್ರು ತುಂಬ. ಅದಕ್ಕೋಸ್ಕರ ನಮ್ಮ ಮನೆಯವರು ಎಲ್ಲರಿಗೂ ಎದುರಿಸ್ತಾ ಇದ್ರು. ಆಮೇಲೆ ಅವಳು ಮುಖ ಮುಚ್ಕೊಂತಾ ಇದ್ಲಿ ನನ್ನ ಸೊಸೆ, ಚಿಕ್ಕ ಸೊಸೆ ಅವಳು. ನೋಡಿ ಅವ್ರ ಮಾತು ಕೇಳಿ ಅವ್ರು ಯಾವ ಥರ ಡ್ರಾಮಾ ಮಾಡ್ತಿದ್ದಾರೆ ಅಂತ ನೋಡಿ. ಆಮೇಲೆ ಒಬ್ಬ ಚಿಕ್ಕಳ ಮನೆ ಅಂತೂ ತೆಗೆದ್ಬಿಟ್ಟು ಅವ್ರ ಅಪ್ಪಾಜಿ ಹತ್ರ ಊಟ ಮಾಡೋಕ್ಕೆ ಬಂದ್ಬಿಟ್ಟ ತಪ್ಪಿಸ್ಕೊಂಡವ್ರಿಂದವ. ನೆಕ್ಸ್ಟ್ ನನ್ನ ಸಣ್ಣ ಮಗ ಅಳ್ತಾ ಇದ್ದ, ಅವನೊಂದು ಸಮಾಧಾನ ಮಾಡ್ತಾ ಇದ್ದ. ಒಂದೊಂದು ಮುತ್ತುಗಳು ಇವೆಲ್ಲ ಡ್ರಾಮಾ ಜಾಸ್ತಿ, ಅಷ್ಟು ಡ್ರಾಮಾ ಮಾಡ್ತಾರೆ. ಇವರಿಗೆಲ್ಲ ಬಾಸ್. ಆಮೇಲೆ ನೆಕ್ಸ್ಟ್ ಸಂಜೆ ಆಗಿತ್ತು. ಸಂಜೆ ಹಂಗೆ ಸ್ಕೂಲ್ ಮನೆ ಹತ್ರ ಬಂದು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಸೈಕ್ಲಿಂಗ್ ಮಾಡಿ ನೆಕ್ಸ್ಟ್ ಹಂಗೆ ಒಂದು 2-3 ವೀಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ರೀಲ್ಸ್ ಎಲ್ಲ ಮಾಡಿದರು ಮಕ್ಕಳೆಲ್ಲ. ಆಮೇಲೆ ನನ್ನ ಸೊಸೆಯರಿಬ್ಬರು ಅಲ್ಲಿ ಆಟ ಆಡ್ತಿದ್ದಾರೆ ನೋಡಿ, ಚಿಕ್ಕ ಮಕ್ಕಳು ಥರ. ಆಮೇಲೆ ಅವ್ರನ್ನೆಲ್ಲ ಬನ್ನಿ ಅಂತ ಹೇಳಿ ಕರ್ಕೊಂಡು ಆಮೇಲೆ ನೆಕ್ಸ್ಟು ಅಲ್ಲಿಂದ ಮನೆ ಹತ್ರ ಬಂದ್ವಿ. ಆಮೇಲೆ ದೇವಸ್ಥಾನದ ಹತ್ರ ನೀರೆಲ್ಲ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಿಟ್ಟು ಕೆಳಗಡೆ ದೇವಸ್ಥಾನದಿಂದ ಕೆಳಗಡೆ ಮೆಟ್ಲಿಕೆಗೂ ಸಹ ನೀರು ಹಾಕಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಬಂದು ಹಾಲು ಕರೆದಾಕಿ ಎಲ್ಲ ಮುಗೀತು. ನೆಕ್ಸ್ಟು ಮನೇಲಿ ಇವತ್ತು ಸ್ಪೆಷಲ್ಲು ಚಿಲ್ಕವರೆಕಾಳು ಸಾಂಬಾರು, ಶಾವಿಗೆ ಮಾಡಿದರು ನಮ್ಮ ದೊಡ್ಡತ್ತೆಯರ ಮನೇಲಿ. ಅಲ್ಲಿ ಎಲ್ಲರೂ ಮಕ್ಕಳು ಎಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ. ಚಿಂತೆ ನಾಳೆಯ ಸಮಸ್ಯೆಗಳನ್ನು ಕಡಿಮೆ ಮಾಡುವುದಿಲ್ಲ, ಬದಲಾಗಿ ಇವತ್ತಿನ ಶಕ್ತಿಯನ್ನೇ ಕುಸಿಯುತ್ತದೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಜೈ ಶ್ರೀರಾಮ್. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ